ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ IAS ಅಧಿಕಾರಿ ಕುಸುಮ ಅವರು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ನೀವು ಹೇಳಿದ್ರೆ IAS ಪಾಸ್ ಮಾಡಿದ್ರಿ, ಅದರ ನಂತರದ್ದು ಎಲ್ಲ ಪ್ರಿಪ್ರೇಷನ್ ಹೇಗಿತ್ತು, ನಿಮ್ಮ ಬಾಲ್ಯ ಎಲ್ಲ ಒಟ್ಟಾರೆ ಒಂದು ಮುಗೀತು. ಪಾಸ್ ಆದ ನಂತರ ನೀವು ಸಾಕಷ್ಟು ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಂಡು ಬಂದ್ರಿ. ಸೊ ಅದಕ್ಕೆ ನಿಮ್ಮ ಪತಿಯವರ ಸಪೋರ್ಟ್ ಹೇಗಿತ್ತು? ಬಿಕಾಸ್ ನಂತರದ ಸಪೋರ್ಟ್ ಅಂದರೆ ಅಪ್ಪ ಅಮ್ಮ ಅವರ ಸಪೋರ್ಟ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಂತರ ಅತ್ತೆ ಮಾವ ಪತಿ ಅವರ ಸಪೋರ್ಟ್ ಮುಖ್ಯವಾಗಿ ಬೇಕಾಗಿರೋದು. ಬೇಕಂದರೆ ನಂತರ ನೀವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದ್ದ ನಿಮ್ಮೊಟ್ಟಿಗಿದ್ದವರು ಅವರು. ಸೊ ಏನಂತೀರ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ಆಮ್ ವೆರಿ ಲಕ್ಕಿ ಇನ್ ದಿಸ್ ಇಶ್ಯೂ. ಬಿಕಾಸ್ ನನಗೆ ನನ್ನ ಪತಿ ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಯಾವುದೇ ವರ್ಕ್ ಯಾವುದೇ ಚಾಲೆಂಜ್ ತೊಗೊಂಡ್ರು ಅವ್ರು ನನಗೆ ಸಂಪೂರ್ಣ ಸಹಕಾರ ಇದೆ ಅವ್ರದ್ದು. ಅವ್ರು ನನಗೆ ಯಾವುದೇ ರೀತಿಯಲ್ಲಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ. ಅವ್ರಿಗೆ ನೇಚರ್ ಆಫ್ ನನ್ನ ಜಾಬ್ ಅವ್ರಿಗೆ ಮೊದಲೇ ಗೊತ್ತು. ಆದ್ದರಿಂದ ಅವ್ರು ನನಗೆ ಯಾವುದೇ ರೀತಿಯ ಅಡೆತಡೆಗಳು ಹಾಕಲ್ಲ, ಸಪೋರ್ಟ್ ಆಗಿರ್ತಾರೆ. ಅದೇ ರೀತಿ ನನ್ನ ಅತ್ತೆ ಮಾವನು ಅದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಓವರಾಲ್ ಈ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ನಡೀತಾ ಇದೆ. ಸೊ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ನಿಮ್ಮ ಮುಂದಿನ ಏನಾದರೂ ಪ್ಲ್ಯಾನ್ ಇದೆಯಾ? ಏನಾದರೂ ಈ ಥರ ಮಾಡಬೇಕು ಅಥವಾ ನಿಮ್ಮ ಯೋಚನೆ ಏನಾದರೂ ಇದೆಯಾ? ನನ್ನ ಡಿಪಾರ್ಟ್ಮೆಂಟಿಗೆ ದಿ ಬೆಸ್ಟ್ ಆಫೀಸರ್ ಅಂತ ಅವಾರ್ಡ್ ಕೊಟ್ಟಾಯ್ತು. ಈ ಸಲ ನನಗೆ ಮಿನಿಸ್ಟ್ರಿ ಆಫ್ ರೈಲ್ವೆ ಅವಾರ್ಡ್ ಬಂತು. ಹಂಗಾಗಿ ನನಗೆ ನನ್ನ ಸರ್ವಿಸ್ಗೆ ನನಗೆ ರೆಕಗ್ನೈಸೇಷನ್ ಸಿಕ್ಕೇ ಆಯಿತು. ನನಗೆ ಇವಾಗ ಈ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದು ಸಾಕು ಅಂತ ಏನು ಆ ಥರ ಅನಿಸಲ್ಲ. ಯಾಕಂದರೆ ಇದು ನನ್ನ ಮೂಲ ಡಿಪಾರ್ಟ್ಮೆಂಟ್ ಇದೆ. ನನಗೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಂತ ತುಂಬಾ ಆಸೆ ಇದೆ. ಒಂದು ಶಿಕ್ಷಣ ಇಲಾಖೆಯಲ್ಲಿ ಮಾಡಬೇಕಂತ ನನಗೆ ಆಸೆ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಮಾಡಬೇಕಂತ ಆಸೆ ಇದೆ, ಮತ್ತು ಗ್ರಾಮೀಣ ಇಲಾಖೆಯಲ್ಲಿ. ಈ ಮೂರೂ ನನಗೆ ಏನಕ್ಕಂದರೆ ಮೂರೂ ಇಂಟರ್ ರಿಲೇಟೆಡು. ಶಿಕ್ಷಣ ಇದ್ದರೆ ಈ ಗ್ರಾಮೀಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಮತ್ತು ಮಹಿಳೆ ಮತ್ತು ಮಕ್ಕಳ ಅದು ಜವಾಬ್ದಾರಿ ಹೆಂಗೆ ಅಂತ ನನಗೆ ಕಲ್ಯಾಣ ಇಲಾಖೆಯಲ್ಲಿ ತುಂಬಾ ಸ್ಕೀಮ್ಸ್ ಬರುತ್ತೆ. ಅದೆಲ್ಲ ನನಗೆ ಜನಗಳಿಗೆ ಪ್ರಜೆಗಳಿಗೆ ಅವೇರ್ನೆಸ್ಸು ಹುಟ್ಟಿಸ್ಬೇಕಂತ ಇನ್ನೂ ಆಸೆ ಇದೆ. ಇದು 3 ಇಲಾಖೆಯಲ್ಲಿ ಮಾಡಿದ್ರೆ ನಾನು ಸಾರ್ಥಕ ಅನಿಸುತ್ತೆ. ಆ್ಯಂಡ್ 3 ಇಲಾಖೆ ತುಂಬ ಇಂಪಾರ್ಟೆಂಟ್ ಇಲಾಖೆಗಳು 3 ಕೂಡ. ನೀವು ಹೇಳಿದಾಗ ಇಂಟರ್ ರಿಲೇಟೆಡ್ ಕೂಡ ಒಂದು, ಎರಡನೇದು ಆ 3 ಇಲಾಖೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಇದೆ. ಅದು 3 ಇಲಾಖೆ ಡೆವಲಪ್ ಆಗಿಬಿಟ್ರೆ ಇಡೀ ಸಮಾಜನೇ ಎವ್ರಿಥಿಂಗ್ ವಿಲ್ ಪಾಸಿಬಲ್. ಹೌದು. ಓಕೆ, ನೀವು ಬೇರೆ ಬೇರೆ ಇಲಾಖೆಗಳಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟಪಟ್ರಿ. ಅದರಲ್ಲಿ ಒಂದು ಗ್ರಾಮೀಣ ಇಲಾಖೆಯಲ್ಲಿ ತಗೊಳ್ಳೋದಾದರೆ ಗ್ರಾಮೀಣ ಪ್ರತಿಭೆಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ನಮ್ಮ ಚಾನಲ್ ಮೂಲಕ? ಗ್ರಾಮೀಣ ನನಗನ್ಸುತ್ತೆ ಈಗ ನಾನು ನೋಡ್ದಂಗೆ ನನ್ನ ಕೊಲೀಗ್ಸಲ್ಲಿ ತುಂಬ ಜನ ಗ್ರಾಮೀಣ ಪ್ರದೇಶದವರೇ IAS ಆಗಿರೋದು. ಸಿಟಿಯವರು ಇರ್ತಾರೆ. ಸಿಟಿಯವರು ಆ್ಯಕ್ಚುಲಿ ಅವರು ಆಪ್ಷನ್ಸ್ ಇರುತ್ತೆ, ಅವ್ರಿಗೆ ತುಂಬಾ ಆಪ್ಷನ್ ಇರುತ್ತೆ. ಇದಿಲ್ಲ ಅಂದರೆ ಅದು ಅಂತ IT BT ಹೋಗ್ತಾ ಇರ್ತಾರೆ. ಅವ್ರಿಗೆ ಒಂದು ಬಡತನ ಇರುತ್ತೆ, ಇಲ್ಲಾಂದರೆ ಅವ್ರಿಗೆ ಒಂದೇ ಒಂದು IAS ಆಗಬೇಕು, ಇಲ್ಲಾಂದರೆ ಯಾವ್ದಾರ ಗೌರ್ಮೆಂಟ್ ಜಾಬ್ ಸೇರಬೇಕಂತ ಇರುತ್ತೆ. ಡೆಫಿನೆಟಾಗಿ ಅವರು ಹಾರ್ಡ್ ವರ್ಕ್ ಮಾಡಿದ್ರೆ ಮತ್ತು ಒಂದು ಗುರಿ ಇದ್ದರೆ, ದೃಢ ಸಂಕಲ್ಪ ಗುರಿ ಇದ್ದರೆ 100% ಅವ್ರಿಗೆ ಆಗೇ ಆಗುತ್ತೆ. ಯಾವುದೇ ಫೀಲ್ಡಲ್ಲಿ ಇರ್ಬೋದು. ಅವ್ರಿಗೆ ಏನಂದರೆ ಪಕ್ಕ ದೃಢ ಸಂಕಲ್ಪ ಇರಬೇಕು. ಅದಿದ್ರೆ ಅವರು IAS ಮಾಡ್ಬೋದು. ಸ್ವಲ್ಪ ನನಗನ್ಸುತ್ತೆ ಅವ್ರಿಗೆ ಗೈಡ್ಲೈನ್ಸ್ ಕೊರತೆ ಇರುತ್ತಾ ಅಂತ, ಮಾರ್ಗದರ್ಶನ 100% ಅವ್ರಿಗೆ ಕೊರತೆ ಇರುತ್ತೆ. ಎಲ್ಲ ಅವ್ರಿಗೆ ಬೇಕಂದರೆ ಅವ್ರಿಗೆ ಗೈಡ್ಲೈನ್ಸ್ ಬೇಕಂದರೆ ಯಾವ್ದಾರ ಸಕ್ಸಸ್ಫುಲ್ ಅಧಿಕಾರಿನ ಹೋಗಿ ಮೀಟ್ ಮಾಡ್ಬೋದು. ಡೆಫಿನೆಟಾಗಿ ಅವರು ಅವ್ರಿಗೆ ಗೈಡ್ ಮಾಡ್ತಾರೆ. ಆಮೇಲೆ ಇವಾಗ ತುಂಬಾ ಮ್ಯಾಗ್ಝಿನ್ಸ್ ಬರ್ತಾ ಇದೆ. ಇವಾಗ ಸಿವಿಲ್ ಸರ್ವಿಸ್ ಬಗ್ಗೆ ತುಂಬಾ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಮ್ಯಾಗ್ಝಿನ್ಸ್ ಬರ್ತಾ ಇದೆ. ಹಾಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳು, ನಾವು ಗ್ರಾಮೀಣದಿಂದ ಭಾಗದಿಂದ ಬಂದವರು, ಸಿಟಿಯವ್ರು ನಮಗಿಂತ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಅವ್ರಿಗಿಂತ ನಾವು ಕಡಿಮೆ ಅಂತ ಕೀಳಿರಿಮೆ ಏನು ಬೇಕಾಗಿಲ್ಲ. ನಾನು ಆಗಲೇ ಹೇಳ್ದಂಗೆ ಹಳ್ಳಿಯವರೇ ತುಂಬಾ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರ ಗುರಿ ಇರೋದು ಒಂದೇ, ಸರ್ಕಾರಿ ಜಾಬ್ ನನಗೆ ಬೇಕು ಅನ್ನೋದು. ಅದರಿಂದ ಸಕ್ಸಸ್ಫುಲ್ ಗ್ಯಾರಂಟಿ ಆಗೇ ಆಗ್ತಾರೆ. ಒಂದು ಏನಂದರೆ ಅವ್ರಿಗೆ ಡೆಡಿಕೇಶನ್ ಇರಬೇಕಷ್ಟೇ. ಒಂದು ಕಡೆ ಕೂತ್ಕೊಂಡು ನಾನು ಮಾಡೇ ಮಾಡ್ತೀನಿ ಅನ್ನೋದಿದ್ದರೆ ಹಳ್ಳಿಯವ್ರು ತುಂಬ ಸಕ್ಸಸ್ ರೇಟ್ ಜಾಸ್ತಿ. ಎಕ್ಸಾಂಪಲ್ ನೀವೇ ಅಲ್ವಾ, ನೀವು ಕೂಡ ಹಳ್ಳಿಯಿಂದ ಬಂದು ಓದಿ ಇಷ್ಟು ಈ ಒಂದು ಮಟ್ಟಕ್ಕೆ ಬೆಳೆದಿರೋದು. ಸೊ ಒಟ್ಟಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಮೇಡಮ್. ಆ್ಯಂಡ್ ನಮ್ಮ ಈಗ ಮುಂದೆ ಬರುವಂಥ ಸ್ಟೂಡೆಂಟ್ಸಿಗೆ ಕೂಡ ಒಂದು ಸ್ಫೂರ್ತಿ, ನೀವು ಅವ್ರಿಗೂ ಕೂಡ ಒಂದೊಳ್ಳೆ ಪಾಯಿಂಟ್ಸ್ ಎಲ್ಲ ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಮತ್ತೊಮ್ಮೆ ಕಂಗ್ರ್ಯಾಟ್ಸ್ ಹೇಳ್ತಾ, ಎಲ್ಲ ನೀವೇನು ಅಂದ್ಕೊಂಡಿದ್ದೀರಾ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ, ಅಲ್ಲೆಲ್ಲ ಕೂಡ ನೀವು ವರ್ಕ್ ಮಾಡಿ ಅಂತ ಹೇಳ್ತಾ, ಅಲ್ಲಿಯೂ ಕೂಡ ನಿಮಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿ. ಧನ್ಯವಾದ. ಓಕೆ, ಇದು IAS ಅಧಿಕಾರಿ ಕುಸುಮ ಅವರ ಮಾತು. ಅವ್ರು ಹೇಳೋ ಹಾಗೆ ಡೆಡಿಕೇಶನ್ ಮತ್ತು ಡಿಟರ್ಮಿನೇಷನ್ ಇದ್ದರೆ ಸಾಕು ಅಂತ. ಎಸ್ಪೆಷಲಿ ಹಳ್ಳಿ ಗ್ರಾಮೀಣ ಪ್ರತಿಭೆಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸಿಟಿಯಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗಳಿಗೆ, ಏನೇನೋ ಅದಿಲ್ಲದಿದ್ದರೆ ಇನ್ನೊಂದು ಮಾಡ್ಬೋದು ನಾನು ಅಂತ. ಸೊ ಅವ್ರಿಗೆ ಗೈಡ್ ಮಾಡೋರು ಕೂಡ ಸಾಕಷ್ಟು ಜನ ಇರ್ತಾರೆ, ಒಂದಿಲ್ಲ ಅಂದರೆ ಇನ್ನೊಂದು ಅಂತ.
ಬಟ್ ಹಳ್ಳಿಯ ಪ್ರತಿಭೆಗಳಿಗೆ ಅವ್ರಿಗೆ ಒಂದೇ ಆಪ್ಷನ್ ಇರುತ್ತೆ, ಒಂದು ಒಳ್ಳೆ ನಾನೊಂದು ಹುದ್ದೆಗೆ ಹೋಗಬೇಕು, ನಾನು ಸ್ವಲ್ಪ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂದಾಗ ಒಂದು ಒಳ್ಳೊಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಆಯ್ಕೆ ಮಾಡಿಕೊಳ್ಳೇಬೇಕಾಗುತ್ತೆ. ಎಸ್ಪೆಷಲಿ IAS KS ಎಕ್ಸಾಮ್ಗಳಲ್ಲಿ ನೀವು ನೋಡಿ ಗ್ರಾಮೀಣ ಪ್ರತಿಭೆಗಳು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ, ಹಾಗೆಯೇ ಅವರೇ ಕೂಡ ಜಾಸ್ತಿ ಕಾಂಪಿಟೇಷನಲ್ಲಿ ಪಾಲ್ಗೊಳ್ಳೋದು ಕೂಡ. ಸೊ ಒಟ್ಟಾರೆ ಇವತ್ತಿನ ಕುಸುಮಾ ಅವರ ಮೇಡಮ್ ಅವ್ರ ಮಾತು ಹೇಳೋ ಹಾಗೆ ನಾನು ಅವ್ರನ್ನ ಮಾತಾಡಿಸೋ ಮೂಲಕ ನಿಮ್ಮೆಲ್ಲರಿಗೂ ಪ್ರೇರಣೆ ನೀಡೋದು ಒಂದು ಅಂತಂದರೆ, ಮಹಿಳೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲದೂ ಸಾಧ್ಯ. ಕುಟುಂಬ ನಡೆಸೋಕೆ ಸಾಧ್ಯ, ಹಾಗೆಯೇ ನಾವು ಅಂದ್ಕೊಂಡಿರುವಂಥ ಓದು ಇರ್ಬೋದು, ಆ ಗುರಿ ಇರ್ಬೋದು, ಆ ಹುದ್ದೆ ಇರ್ಬೋದು, ದೊಡ್ಡ ಜವಾಬ್ದಾರಿ ಇಟ್ಕೊಂಡು ಒಂದು ಒಳ್ಳೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕುಸುಮಾ ಮೇಡಮ್. ಸೊ ನಮ್ಮ ಎಲ್ಲರ ಹೆಮ್ಮೆಯ ಕನ್ನಡತಿ ಕುಸುಮಾ ಮೇಡಮ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.